ಬ್ರಹ್ಮಾಂಡ ಭ್ರಷ್ಟಾಚಾರ ಅಬಕಾರಿ ಇಲಾಖೆಯಲ್ಲಿ ಮಾನ್ಯ ಮಂತ್ರಿಗಳ ಹೆಸರು ಕೂಡ ಕೇಳಿಬಂದಾಗ ಮಾನ್ಯ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕಲ್ಲ. ಎಸ್, ಎಕ್ಸಾಕ್ಟ್ಲಿ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಚಿವ ತಿಮ್ಮಾಪುರ್ ಅವರ ಈಗ ತಲೆ ಮೇಲೆ ತೂಗುಗತ್ತಿ. ಸಿಎಂ ಫಸ್ಟ್ ರಿಯಾಕ್ಷನ್, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ಹೌದು, ಸಿಎಂ ಸಿದ್ದರಾಮಯ್ಯ ಅವರು ಮಾರ್ಮಿಕವಾಗಿ ಮಾತಾಡಿದ್ದಾರೆ. ತಿಮ್ಮಾಪುರ ವಿರುದ್ಧ ಕ್ರಮ ಕೈಗೊಳ್ತಾರಾ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಮಾಡಿದಾಗ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂತ ಹೇಳಿ ಮಾರ್ಮಿಕವಾಗಿ ಮಾತಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಆಡಿಯೋದಲ್ಲಿ ಸಚಿವರ ಹೆಸರಿದೆ ಸರ್, ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ. ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ. ಈಗ ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು? ಕೆಂಪಣ್ಣ ಅಲ್ಲ, ಮತ್ತೆ ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಸಚಿವರ ಹೆಸರಿದೆ. ಪ್ರತಿನಿಧಿ ಬಸವರಾಜ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಬಹಳ ಮಾರ್ಮಿಕವಾಗಿ ಸಿಎಂ ಹೇಳಿದ್ದಾರೆ ಅಂತ ಹೇಳಿದ್ರೆ ಬಹಳ ಸೀರಿಯಸ್ ಆಗಿ ಇದನ್ನ ಪರಿಗಣಿಸಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ. ಸದ್ಯ ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು? ಜೊತೆಗೆ ಇದು ಯಾವ ತಿರುವು ಪಡ್ಕೊಳ್ಳುವ ಸಾಧ್ಯತೆಗಳಿದಾವೆ? ಇದು ಸೀರಿಯಸ್ ಆಕ್ಷನ್ ಆಗಬಹುದಾ? ಹೇಗೆ ಏನು ಎತ್ತ ಬಸವರಾಜ್? ಖಂಡಿತವಾಗಿ ರಂಜಿತ್, ಅಬಕಾರಿ ಇಲಾಖೆ ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ವರವೂ ಹೌದು, ಶಾಪವೂ ಹೌದು. ಒಂದು ಟ್ಯಾಕ್ಸ್ ಬರುತ್ತೆ, ರೆವಿನ್ಯೂ ಜನರೇಟ್ ಆಗುತ್ತೆ, ರಾಜ್ಯದ ಬೊಕ್ಕಸಕ್ಕೆ ಒಂದಷ್ಟು ಹಣ ತುಂಬಿಸುತ್ತೆ ಅನ್ನುವಂಥದ್ದು ಅಬಕಾರಿ ಇಲಾಖೆ ಮೇಲೆ ಒಂದು ಪಾಸಿಟಿವ್ ಇರತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ. ಆದ್ರೆ ಆ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಗಳಾಗ್ತವೆ, ಲಂಚ ಅವತಾರಗಳಾಗ್ತವೆ ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ಈ ಹಿಂದಿನಿಂದಲೂ ಮುಜುಗರ ಆಗ್ತಕ್ಕಂಥ ಪ್ರಸಂಗಗಳು ಸಾಕಷ್ಟು ಬಾರಿ ನಡೆದಿರ್ತಕ್ಕಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ್ ಅವರ ಮೇಲೆ ಸರ್ಕಾರ ಬಂದ ಹೊಸದರಲ್ಲಿ ಮೊದಲು ಬಂದಂತ ಆರೋಪ ಅಬಕಾರಿ ಇಲಾಖೆಯಲ್ಲಿ ಇದೇ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ. ಲಂಚವನ್ನ ಕೇಳ್ತಾರೆ, ಲೈಸೆನ್ಸ್ ಕೊಡುವ ವಿಚಾರ ಆಗಬಹುದು, ಮತ್ತೊಂದು ರಿನ್ಯೂವಲ್ ಮಾಡುವ ವಿಚಾರ ಆಗಬಹುದು, ಮತ್ತು ಈ ಒಕ್ಕೂಟಗಳೇನಿದಾವೆ, ಮದ್ಯ ಸರಬರಾಜು ಮಾಡ್ತಕ್ಕಂಥ ಒಕ್ಕೂಟಗಳು ಮತ್ತು ಬಾರ ಸಂಘಟನೆಗಳೇನಿದಾವೆ, ಅವರೆಲ್ಲರೂ ಕೂಡ ಆರೋಪ ಮಾಡ್ತಾ ಇದ್ದಂತದ್ದು ಈ ಇಲಾಖೆಯ ಸಚಿವರು ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳಾಗಿದ್ದಾವೆ. ಹಾಗಾಗಿ ಅಬಕಾರಿ ಸಚಿವರನ್ನ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಕೂಗನ್ನ ಕೇಳಿದ್ರು. ಹೀಗಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅಬಕಾರಿ ಸಚಿವರನ್ನ ಒಂದಷ್ಟು ವಿಚಾರಿಸಿ ಅವರ ರಕ್ಷಣೆಗೆ ಬಂದಿದ್ರು ಮತ್ತು ಅವರನ್ನು ಉಳಿಸಿಕೊಳ್ಳುವಂತ ಕೆಲಸವನ್ನ ಕೂಡ ಸಚಿವ ಸಂಪುಟದಲ್ಲಿ ಮಾಡಿದ್ರು. ಈಗ ಮತ್ತೆ ಸಚಿವ ಸಂಪುಟ ಪುನರಚನೆ ಆಗಿದ್ರೆ ಇಷ್ಟೊತ್ತಿಗಾಗಲೇ ಅಬಕಾರಿ ಸಚಿವರು ಬದಲಾವಣೆ ಆಗಿ ವರ್ಷಗಳೇ ಕಳೆದು ಹೋಗ್ತಾ ಇದ್ವು. ಆದ್ರೆ ಒಬ್ಬರನ್ನೇ ಕೈ ಬಿಡೋದು ಬೇಡ ಅನ್ನುವಂಥದ್ದು ಒಂದಷ್ಟು ವಿಚಾರಗಳಿದ್ದು ಮತ್ತು ಇಂಥ ಆರೋಪಗಳು ಬಂದಾಗ ಕೈ ಬಿಟ್ರೆ ಅದಕ್ಕೆ ವಿರೋಧ ಪಕ್ಷಗಳಿಗೆ ನಾವೇ ಆಹಾರ ಕೊಟ್ಟಂಗೆ ಆಗುತ್ತೆ. ಕೇವಲ ರಿಷಪಲ್ ವೇಳೆ ಬದಲಾವಣೆ ಆದ್ರೆ ಅದು ಆ ತರದ ಚರ್ಚೆಗಳಾಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರನ್ನ ಕಾಯ್ಕೊಂಡು ಬಂದಿದ್ರು. ಆದ್ರೆ ಈಗ ಮತ್ತೆ ಈ ತರದ ಆರೋಪಗಳು ಅಬಕಾರಿ ಇಲಾಖೆ ಮೇಲೆ, ಸಚಿವರ ಮೇಲೆ, ಅವರ ಪುತ್ರನ ಮೇಲೆ ಬರ್ತಾ ಇರೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯ ಅವರು ಕೂಡ ಆಕ್ರೋಶಗೊಂಡಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಆದ್ರಿಂದ ಮೈಸೂರಿನಲ್ಲಿ ಮಾತನಾಡ್ತಾ ಉಪ್ಪು ತಿಂದವರು ನೀರು ಕುಡಿತಾರೆ ಅನ್ನುವಂಥ ಒಂದು ಮಾರ್ಮಿಕವಾದಂತಹ ಹೇಳಿಕೆಯನ್ನು ನೀಡುವ ಮೂಲಕ ಅಬಕಾರಿ ಸಚಿವರನ್ನ ಮುಂದೆ ಸಚಿವ ಸಂಪುಟ ಪುನರ್ರಚನೆ ಆದ್ರೂ ಆಯ್ತು ಅಥವಾ ಅದಕ್ಕೆ ಮುಂಚಿತವಾಗಿ ಈ ತರಹದ ಗಂಭೀರವಾಗಿ ಪರಿಗಣಿಸಿದಂತಹ ಪ್ರಕರಣವನ್ನ ಆಗಿದ್ದೇ ಅಲ್ಲಿ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡುವಂತ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದಾವೆ. ಆದ್ರಿಂದ ಅಬಕಾರಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ್ ಅವರು ಸಚಿವ ಸಂಪುಟದಿಂದ ಒಂದು ವಜಾ ಆಗಬಹುದು ಅಥವಾ ಮುಂದಿನ ಸಚಿವ ಸಂಪುಟ ಪುನರ್ರಚನೆ ವೇಳೆ ಅವರನ್ನ ಕೈ ಬಿಡುವುದಂತೂ ನಿಶ್ಚಿತವಾಗಿ ಕಾಣಿಸ್ತಾ ಇದೆ. ರಂಜಿತ್. ಓಕೆ, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಲಿಕ್ಕರ್ ಆಡಿಯೋದಲ್ಲಿ ಸಚಿವರ ಹೆಸರಿದೆ ಸರ್, ಅವರು ಕೊಡಬೇಕಾಗಿತ್ತು. ಗೊತ್ತಿಲ್ಲ. ಬಿಜೆಪಿ ಅಲಿಗೇಷನ್ ಅದ್ರ ಮೇಲೆ ಶುರುವಾಗಿದೆ. ಈಗ ಭ್ರಷ್ಟಾಚಾರ ನಡೀತಾ ಇದೆ ಇಷ್ಟರ ಮಟ್ಟಿಗೆ. ಲಿಕ್ಕರ್ ಸಚಿವರು ಅದನ್ನ 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳಿದ್ರು?
ಕೆಂಪಣ್ಣ ಅಲ್ಲ ಮತ್ತೆ ಸರ್ ಅವರು ಒಂದು 2 ಕೋಟಿ ಲಂಚ ಇಸ್ಕೋಬೇಕಾದ್ರೆ ರೈಡ್ ಆಗಿದೆ ಸರ್. ಅವರು ಕೂಡ ಒಂದು ಆಡಿಯೋ ಸಿಕ್ಕಿದೆ. ಆಡಿಯೋದಲ್ಲಿ ಈಗ ಯಾರು ಹೇಳಿದ್ದಾರೆ ಸರ್. ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಅಲ್ಲ ಬಟ್ ಅಲಿಗೇಷನ್ ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಲಿಖರ್ ಆಡಿಯೋದಲ್ಲಿ ಸಚಿವರ ಹೆಸರಿದೆ ಸರ್. ಪ್ರತಿನಿಧಿ ಬಸವರಾಜ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜು, ಬಹಳ ಮಾರ್ಮಿಕವಾಗಿ ಸಿಎಂ ಹೇಳಿದ್ದಾರೆ ಅಂತ ಹೇಳಿದ್ರೆ ಬಹಳ ಸೀರಿಯಸ್ ಆಗಿ ಇದನ್ನ ಪರಿಗಣಿಸಿದ್ದಾರೆ ಅಂತ ಹೇಳಿ ಅನಿಸ್ತಾ ಇದೆ. ಸದ್ಯ ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು? ಜೊತೆಗೆ ಇದು ಯಾವ ತಿರುವು ಪಡ್ಕೊಳ್ಳುವ ಸಾಧ್ಯತೆಗಳಿದಾವೆ? ಇದು ಸೀರಿಯಸ್ ಆಕ್ಷನ್ ಆಗಬಹುದಾ? ಹೇಗೆ ಏನು ಎತ್ತ ಬಸವರಾಜ್? ಖಂಡಿತವಾಗಿ ರಂಜಿತ್, ಅಬಕಾರಿ ಇಲಾಖೆ ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ವರವೂ ಹೌದು, ಶಾಪವೂ ಹೌದು. ಒಂದು ಟ್ಯಾಕ್ಸ್ ಬರುತ್ತೆ, ರೆವಿನ್ಯೂ ಜನರೇಟ್ ಆಗುತ್ತೆ, ರಾಜ್ಯದ ಬೊಕ್ಕಸಕ್ಕೆ ಒಂದಷ್ಟು ಹಣ ತುಂಬಿಸುತ್ತೆ ಅನ್ನುವಂಥದ್ದು ಅಬಕಾರಿ ಇಲಾಖೆ ಮೇಲೆ ಒಂದು ಪಾಸಿಟಿವ್ ಇರತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ. ಆದ್ರೆ ಆ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಗಳಾಗ್ತವೆ, ಲಂಚ ಅವತಾರಗಳಾಗ್ತವೆ ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೆ ಈ ಹಿಂದಿನಿಂದಲೂ ಮುಜುಗರ ಆಗ್ತಕ್ಕಂಥ ಪ್ರಸಂಗಗಳು ಸಾಕಷ್ಟು ಬಾರಿ ನಡೆದಿರ್ತಕ್ಕಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ್ ಅವರ ಮೇಲೆ ಸರ್ಕಾರ ಬಂದ ಹೊಸದರಲ್ಲೇ ಮೊದಲು ಬಂದಂತಹ ಆರೋಪ ಅಬಕಾರಿ ಇಲಾಖೆಯಲ್ಲಿ ಇದೇ ಭ್ರಷ್ಟಾಚಾರವನ್ನ ಮಾಡ್ತಾ ಇದ್ದಾರೆ. ಲಂಚವನ್ನ ಕೇಳ್ತಾರೆ, ಲೈಸೆನ್ಸ್ ಕೊಡುವ ವಿಚಾರ ಆಗಬಹುದು, ಮತ್ತೊಂದು ರಿನ್ಯೂವಲ್ ಮಾಡುವ ವಿಚಾರ ಆಗಬಹುದು, ಮತ್ತು ಈ ಒಕ್ಕೂಟಗಳೇನಿದಾವೆ, ಮದ್ಯ ಸರಬರಾಜು ಮಾಡ್ತಕ್ಕಂಥ ಒಕ್ಕೂಟಗಳು ಮತ್ತು ಬಾರ ಸಂಘಟನೆಗಳೇನಿದಾವೆ, ಅವರೆಲ್ಲರೂ ಕೂಡ ಆರೋಪ ಮಾಡ್ತಾ ಇದ್ದಂತದ್ದು ಈ ಇಲಾಖೆಯ ಸಚಿವರು ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳ ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳಾಗಿದ್ದಾವೆ. ಹಾಗಾಗಿ ಅಬಕಾರಿ ಸಚಿವರನ್ನ ಬದಲಾವಣೆ ಮಾಡಬೇಕು ಅನ್ನೋ ಒಂದು ಕೂಗನ್ನ ಕೇಳಿದ್ರು. ಹೀಗಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಅಬಕಾರಿ ಸಚಿವರನ್ನ ಒಂದಷ್ಟು ವಿಚಾರಿಸಿ ಅವರ ರಕ್ಷಣೆಗೆ ಬಂದಿದ್ರು ಮತ್ತು ಅವರನ್ನು ಉಳಿಸಿಕೊಳ್ಳುವಂತಹ ಕೆಲಸವನ್ನ ಕೂಡ ಸಚಿವ ಸಂಪುಟದಲ್ಲಿ ಮಾಡಿದ್ರು. ಈಗ ಮತ್ತೆ ಸಚಿವ ಸಂಪುಟ ಪುನರಚನೆ ಆಗಿದ್ರೆ ಇಷ್ಟೊತ್ತಿಗಾಗಲೇ ಅಬಕಾರಿ ಸಚಿವರು ಬದಲಾವಣೆ ಆಗಿ ವರ್ಷಗಳೇ ಕಳೆದು ಹೋಗ್ತಾ ಇದ್ವು. ಆದ್ರೆ ಒಬ್ಬರನ್ನೇ ಕೈ ಬಿಡೋದು ಬೇಡ ಅನ್ನುವಂಥದ್ದು ಒಂದಷ್ಟು ವಿಚಾರಗಳಿದ್ದು ಮತ್ತು ಇಂತಹ ಆರೋಪಗಳು ಬಂದಾಗ ಕೈ ಬಿಟ್ರೆ ಅದಕ್ಕೆ ವಿರೋಧ ಪಕ್ಷಗಳಿಗೆ ನಾವೇ ಆಹಾರ ಕೊಟ್ಟಂಗ ಆಗತ್ತೆ. ಕೇವಲ ರಿಷಪಲ್ ವೇಳೆ ಬದಲಾವಣೆ ಆದ್ರೆ ಅದು ಆ ತರದ ಚರ್ಚೆಗಳಾಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರನ್ನ ಕಾಯ್ಕೊಂಡು ಬಂದಿದ್ರು. ಆದ್ರೆ ಈಗ ಮತ್ತೆ ಈ ತರದ ಆರೋಪಗಳು ಅಬಕಾರಿ ಇಲಾಖೆ ಮೇಲೆ, ಸಚಿವರ ಮೇಲೆ, ಅವರ ಪುತ್ರನ ಮೇಲೆ ಬರ್ತಾ ಇರೋದ್ರಿಂದ ಸಹಜವಾಗಿ ಸಿದ್ದರಾಮಯ್ಯ ಅವರು ಕೂಡ ಆಕ್ರೋಶಗೊಂಡಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ. ಆದ್ರಿಂದ ಮೈಸೂರಿನಲ್ಲಿ ಮಾತನಾಡ್ತಾ ಉಪ್ಪು ತಿಂದವರು ನೀರು ಕುಡಿತಾರೆ ಅನ್ನುವಂಥ ಒಂದು ಮಾರ್ಮಿಕವಾದಂತಹ ಹೇಳಿಕೆಯನ್ನು ನೀಡುವ ಮೂಲಕ ಅಬಕಾರಿ ಸಚಿವರನ್ನ ಮುಂದೆ ಸಚಿವ ಸಂಪುಟ ಪುನರ್ರಚನೆ ಆದ್ರೂ ಆಯ್ತು ಅಥವಾ ಅದಕ್ಕೆ ಮುಂಚಿತವಾಗಿ ಈ ತರಹದ ಗಂಭೀರವಾಗಿ ಪರಿಗಣಿಸಿದಂತಹ ಪ್ರಕರಣವನ್ನ ಆಗಿದ್ದೇ ಅಲ್ಲಿ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡುವಂತಹ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದಾವೆ. ಆದ್ರಿಂದ ಅಬಕಾರಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರ್ ಅವರು ಸಚಿವ ಸಂಪುಟದಿಂದ ಒಂದು ವಜಾ ಆಗಬಹುದು ಅಥವಾ ಮುಂದಿನ ಸಚಿವ ಸಂಪುಟ ಪುನರ್ರಚನೆ ವೇಳೆ ಅವರನ್ನ ಕೈ ಬಿಡುವುದಂತೂ ನಿಶ್ಚಿತವಾಗಿ ಕಾಣಿಸ್ತಾ ಇದೆ. ರಂಜಿತ್. ಓಕೆ, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.